ಸಾಯತಕ್ಕ ನಾನೇ ಅಧ್ಯಕ್ಷನಾಗಿರ್ಬೇಕು, ಸಾಯತಕ್ಕ ನಾನೇ ಕಾರ್ಯದರ್ಶಿ ಆಗಿರ್ಬೇಕು, ಇನ್ನೊಂದು ತಲೆಮಾರನ್ನು ಕಟ್ಟುವಂಥ ಕೆಲಸ ನಾವು ಮಾಡಬೇಕು. ನಾವೇನಪ್ಪ ಅಂದರೆ ಆಲದ ಮರ ಥರ ಬದುಕ್ತೇವೆ. ಆಲದ ಮರ ತಾನು ಮಾತ್ರ ಬೆಳೆದಿರ್ತೀವಿ, ಯಾವ ಸಸ್ಯಗಳನ್ನು ಬೆಳೆಸೋದು. ಆದರೆ ನಮಗೆ ಆಲದ ಮರ ಬೇಕಾಗಿದೆ. ನಾವು ತೆಂಗಿನ ಮರ ಆಗಬೇಕು, ತೆಂಗಿನ ಮರ ತಾನು ಬೆಳಿತೀವಿ, ಎಲ್ಲ ಸಸ್ಯಗಳನ್ನು ಹೇಗೆ ಬೆಳೆಸುತ್ತೋ ಹಾಗೆ ತೆಂಗಿನ ಮರವನ್ನು ರೂಪಿಸ್ಕೊಳ್ಬೇಕಾಗಿದೆ. ನಮ್ಮ ಜೂನಿಯರ್ಗಳನ್ನು, ನಮ್ಮ ನಂತರದ ವ್ಯಕ್ತಿಗಳನ್ನು ತಯಾರು ಮಾಡುವಂಥ ಕೆಲಸ ಮಾಡಬೇಕು. ಆಗ ಮಾತ್ರ ನಮ್ಮ ಅಭಿವೃದ್ಧಿ ಆಗ್ತದೆ. ಸಾಧ್ಯ. ನಾನು ಬ್ರಾಹ್ಮಣ ಸಮುದಾಯದಿಂದ ವೃತ್ತಿಯಾಗಿ, ವೈಶ್ಯ ಸಮುದಾಯದಿಂದ ವೃತ್ತಿಯಾಗಿ ಅವ್ರು ಎಷ್ಟು ಮಟ್ಟಿಗೆ ನೋಡಿ ತನ್ನ ಸಮುದಾಯದಲ್ಲಿ ಸೇರಿಕೊಂಡು ಅಂದರೆ ಎಷ್ಟೆಲ್ಲ ಕೆಲಸ ಮಾಡ್ತಿರ್ತಾರೆ. ಅವ್ರು ಎಂತೆಂಥ ಯೋಜನೆಗಳನ್ನು ರೂಪಿಸ್ಕೊಳ್ತಾರೆ. ನನ್ನ ಗೆಳೆಯರು ತುಂಬ ವೈಶ್ಯ ಸಂಘದ ಗೆಳೆಯರು, ವೈಶ್ಯ ಸಮುದಾಯದ ಅವ್ರು ಹೇಳ್ತಾರೆ, ಸರ್ ನಮ್ಮಲ್ಲಿ ಒಬ್ಬ ಸಮುದಾಯದಲ್ಲಿ ಒಬ್ಬ ಅಂಗವಿಕಲ ಹುಡುಗ ಏನಾದರೂ ಬಿಟ್ಟಿದ್ರೆ ಅವನ ಜೀವನ ಪರ್ಯಂತ ನಾವು 1,500,000 ನಮ್ಮ ಸಮುದಾಯದಿಂದ ಕೊಡ್ತಾರೆ ಪ್ರತಿ ತಿಂಗಳು. ನಮ್ಮಲ್ಲಿ ಒಬ್ಬ ಯಾರಾದ್ರೂ ವಿಧವೆ ಹೆಣ್ಮಗಳು ಅದಳಂದ್ರೆ ಆಕೆಗೆ ಯಾವುದ ಸೋರ್ಸಸ್ ಇಲ್ಲ ಅಂದ್ರೆ ಆಕೆಗೆ 1,000 ರೂಪಾಯಿ ತಿಂಗಳ ಸರ್ಕಾರದಲ್ಲ, ಸಮುದಾಯದಿಂದ ಕೊಡ್ತಾರೆ. ಪ್ರತಿ ಜಿಲ್ಲೆ ಒಳಗೂ ಒಂದೊಂದು ನಮ್ಮ ಸಮುದಾಯದ ಅತಿಥಿ ಗೃಹಗಳನ್ನು ಮಾಡಿ ಹೋಗಿ ನಮ್ಮ ಸಮುದಾಯದಲ್ಲಿ ಎಲ್ಲೇ ಬರಲಿ ನಾನೇ ಅವ್ರ ಜೊತೆಗೆ ಹೋಗಿ ನಾನು ಅದನ್ನು ಸ್ವತಃ ನೋಡಿದ್ದೀನಿ. ಅಹೋಬಲಂನಲ್ಲಿ ಹೋದಾಗ ಅಹೋಬಲಂನಲ್ಲಿ ಆರ್ಯವೈಶ್ಯ ಸಂಘದ ಅತಿಥಿ ಗೆಸ್ಟ್ ಹೌಸ್ ಇದೆ. ಅವ್ರ ಜೊತೆಗೆ ಹೋದಾಗ ಅವಾಗೆಲ್ಲ ಶೆಟ್ರೆ ಅನ್ನೋಂತಹ ಕಂಡದ್ರಿಂದ ಅವರಿಗೆ ನನಗಿರುತ್ತೆ. ಅವರ ಒಣ ಅರಿವುಗಳನ್ನು, ಅವರ ತಿರುವುಗಳನ್ನು ತಿಳ್ಕೊಂಡಾಗ ಆಶ್ಚರ್ಯ ಆಗುತ್ತೆ. ಎಷ್ಟು ಮಟ್ಟ ಸಮುದಾಯ ನಮ್ಮಲ್ಲಿ ನಾನೇ BA ರ್ಯಾಂಕ್ ಬಂದಾಗ ನಾನು ಯಾರು ಸನ್ಮಾನ ಮಾಡಲಿಲ್ಲ. ಅದಕ್ಕೆ ಹೇಳ್ತಿದ್ರು ಒಬ್ಬರು BT ಇದ್ದಂಥ ಪ್ರೊಫೆಸರ್ ಇವರು ರಾಮಚಂದ್ರಪ್ಪ ಅಂತ, ಎಂಥ ಚೆನ್ನಾಗಿ ವಿಜ್ಞಾನದಲ್ಲೆಲ್ಲ ನಾನು ರ್ಯಾಂಕ್ ಬಂದಿದ್ದೆ. ಎಲ್ಲ ತಪ್ಪಡೆ ತಗೊಂಡು ಇಡೀ ಟೌನ್ ಸುತ್ತ ತಪ್ಪಡೆ ಹೊಡ್ಕೊಂಡು ಬಂದ್ಬಿಡೋದು. ನೀನು ರ್ಯಾಂಕ್ ಬಂದರೂ ಕೂಡ ನೀನು ಯಾರು ನಿಮ್ಮ ಸಮುದಾಯದಲ್ಲಿ ಗುರುತಿಸ್ತಿಲ್ಲ.